ನಿಮ್ಮೆಲ್ಲರ ಜೀವನ ಶೈಲಿಯನ್ನು ಗಮನಿಸಿದಾಗ ವಿದೇಶಿಗರ ಪ್ರಭಾವಕ್ಕೆ ಒಳಗಾಗಿರುವುದು ಕಂಡುಬರುತ್ತದೆ. ಇದು ಸ್ವತಂತ್ರ ಪೂರ್ವದಿಂದಲೂ ನಡೆಯುತ್ತಲೇ ಬರುತ್ತಿದೆ. ಆದರೆ ಇಂದು ವಿದೇಶಿಗಳ ಬಂಡವಾಳಶಾಹಿಗಳು, ಇಲ್ಲಿರುವ ರಾಜಕೀಯ ನಾಯಕರು ಹಾಗೂ ಪ್ರಭಾವಿಗಳ ಸಹಾಯದಿಂದ ನಮ್ಮ ದೇಶದ ಸಂಪತ್ತನ್ನು ಜಾಗತೀಕರಣ ಎಂಬ ಹೆಸರಿನಲ್ಲಿ ನಾಶ ಮಾಡುತ್ತಾ ಇದ್ದಾರೆ. ಕಾಲಕ್ರಮೇಣ ಜಾಗತೀಕರಣದ ಕೈಗೆ ಸಿಕ್ಕಿ ನಾವು ನಮ್ಮ ಕಾಡನ್ನು, ಕಾಡಿನ ಪ್ರಾಣಿ ಪಕ್ಷಿಗಳನ್ನು ನಾಶ ಮಾಡಿಕೊಂಡು ನೈಸರ್ಗಿಕ ಸರ್ವನಾಶಕ್ಕೆ ಕಾರಣವಾಗುತ್ತಿದ್ದೇವೆ. ವಿದೇಶಿಗರ ಪ್ರಭಾವಕ್ಕೆ ಒಳಗಾದ ಯುವ ಜನಗಳ ಹುಚ್ಚಾಟವನ್ನು ನೋಡಿದಾಗ ನಮ್ಮ ಭವ್ಯ ಭಾರತದ ಸಂಸ್ಕೃತಿ ಎಲ್ಲಿ ಹೋಗಿದೆ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ. ಇಂತಹ ಒಂದು ಜಾಗತೀಕರಣದ ಭೂತ ನಮ್ಮ ನಡವಳಿಕೆ, ಆಚಾರ, ವಿಚಾರ, ಸಂಸ್ಕೃತಿಯನ್ನಷ್ಟೇ ಅಲ್ಲದೆ ಊಟ, ತಿಂಡಿ, ಆಹಾರ ಪದ್ಧತಿಯನ್ನು ಕೂಡ ಬದಲಾಯಿಸಿಬಿಟ್ಟಿದೆ. ಜಾಗತೀಕರಣ ಅನಿವಾರ್ಯವೋ ಅಥವಾ ವಿಪರ್ಯಾಸವೋ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ. ಇಂತಹ ಒಂದು ಜಾಗತೀಕರಣ ಪರೋಕ್ಷವಾಗಿ ನಮ್ಮ ದೇಶದ ಬೆನ್ನೆಲುಬುವಾದ ರೈತರಿಗೂ ಕೂಡ ಹೇಗೆ ತೊಂದರೆ ನೀಡುತ್ತಿದೆ ಎಂಬುದನ್ನು ತೋರಿಸಲು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ನಟಿಸುತ್ತಿದ್ದಾರೆ. ಇದರ ನಿರ್ದೇಶನ ಶ್ರೀ ಪುನೀತ್ ಕುಮಾರ್ ಸರ್ ಹಾಗೂ ಶ್ರೀ ದೇವರಾಜ್ ಸರ್ ಅವರ ತಂಡ. ಇದರ ನೇತೃತ್ವ ಶ್ರೀ ಗಂಗಾಧರ್ ಸರ್, ಶ್ರೀ ಶಶಿಕುಮಾರ್ ಸರ್, ಶ್ರೀ ಚಂದನ್ ಸರ್ ಹಾಗೂ ಶ್ರೀ ಮಂಜುನಾಥ್ ಸರ್ ಅವರಾಗಿರುತ್ತಾರೆ. ಜೋರಾದ ಕರತಾಳದ ಮೂಲಕ ಅವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಹೊಟ್ಟೆ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಾಮದಾಟಿಗೆ, ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಾಮದಾಟಿಗೆ. ಹಾವಿನ ಸಿಂಪಿ ತಲಿಯ ಬ್ಯಾಲ ಉಸ್ಕಿನ್ ಕೊಡ ಅದರ ಬ್ಯಾಲ, ಹಾವಿನ ಸಿಂಪಿ ತಲಿಯ ಬ್ಯಾಲ ಉಸ್ಕಿನ್ ಕೊಡ ಅದರ ಬ್ಯಾಲ. ಪತಿಯ ಸೇವೆ ಮಾಡಿದೆಯಲ್ಲಿ, ಪತಿಯ ಸೇವೆ ಮಾಡಿದೆಯಲ್ಲಿ, ಪತಿಯ ಸೇವೆ ಮಾಡಿದೆಯಲ್ಲಿ, ಹೆಸರು ಮಾಡಿದ ಜಾಗದಲ್ಲಿ ಹೊಟ್ಟೆ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಾಮದಾಟಿಗೆ, ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಾಮದಾಟಿಗೆ. ಇಲ್ಲಿ ಕುಂತ ಮಂದಿಗೆನೆ ಅವ್ರ ಜೀವನನೇ ದೊಡ್ಡ ನಾಟಕ ಆಗದ. ಇವ್ರು ನೋಡ್ಲಾರ್ ನಾಟ್ಕಿಲ್ಲ, ಮಾಡ್ಲಾರ್ ನಾಟ್ಕಿಲ್ಲ. ಹ್ಞೂ, ಸಣ್ಣ ಆಟ, ದೊಡ್ಡ ಆಟ, ಬೈಲಾಟನು ಆಡಾರ್ ಬಿಡು. ಮತ್ತಿನ್ನೂರಿಗೆ ಇನ್ಯಾ ನಾಟಕ ಮಾಡಿ ತೋರ್ಸು ಅಂತಿ. ಅಂದ್ರೆ ಭಾರತಾಂಬಿ ಮಕ ಏನ್ ನೋಟಿ ಹಚ್ಚ ರಾಘವ. ಏನ ಹೇಳಲವ್ವ ಭಾರತಿ, ಈ ಜಗದಾಗೆಲ್ಲ ಬೈದವ್ವ ನಿನ್ನ ಕಿರುಬಿ. ಏನ ಹೇಳಲವ್ವ ಭಾರತಿ, ಈ ಜಗದಾಗೆಲ್ಲ ಬೈದವ್ವ ನಿನ್ನ ಕಿರುಬಿ. ಏಯ್ ನಿಲ್ಲಿಸ್ರೋ, ಸ್ಮಶಾನ ತಗೊಂಡೋಗೋಣ, ಊರಳ ತರಕತ್ತೀರಲ್ಲ, ಬುದ್ಧಿದ್ದಿ ಆಯ್ತಾ ಇಲ್ವಾ ನಿಮ್ಗೆ? ಇವರು ಮಹಾನ್ ಪುರುಷರು, ಇವರು ಮಹಾನ್ ತಪಸ್ವಿಗಳು, ನಾವೇ ಇವ್ರ ದೇಶಕ್ಕೆ ಹೋಗಿ ಮುತ್ತಿನ ಪಲ್ಲಕ್ಕಿಲ್ ಕರ್ಕೊಂಡ್ ಬಂದೀವಿ. ಯಾರಿದು ನನ್ನ ಹೋಗಲಿಗೆ ಬ್ಯಾಂಗ ತಂದಿದ್ದು? ಅಪ್ಪ ಶಿಷ್ಯಂದ್ರ, ಇದು ಯಾವ ದೇಶನಪ್ಪ? ಮಹಾಸ್ವಾಮಿ, ಇದು ಬುದ್ಧ, ಬಸವ, ಅಂಬೇಡ್ಕರ್ ಹುಟ್ಟಿರೋ ದೇಶ. ಇದನ್ನೇ ನಾವು ಭಾರತ ಅಂತೀವಿ. ಬುದ್ಧ, ಬಸವ, ಗಾಂಧಿ, ಅಪ್ಪ ಶಿಷ್ಯಂದ್ರ, ನನ್ನ ದೇಶಕ್ಕೆ ಕರ್ಕೊಂಡು ಹೋಗಿ. ಮಹಾಸ್ವಾಮಿ, ಅವ್ರು ಯಾರು ಈಗಿರ್ಲಿಲ್ಲ. ಅಷ್ಟೇ ಅಲ್ಲ, ಅವ್ರ ತಾತ
ಮೊಬೈಲಲ್ಲಿ ವಿಡಿಯೋ ನೋಡ್ತೀರಿ. ಮಹಾಸ್ವಾಮಿ ಇದೆಲ್ಲ ನಿಮ್ಗೆ ಗೊತ್ತು? ನಾಚಿಕೆ ಗೆಟ್ಟ ಜನ. ಹೋಗಿರಿ ಹೋಗಿರಿ, ನಮ್ಗೇನು ನಾಚಿಕೆ ಆಗಲ್ಲ. ನನ್ನ ಪವಾಡವನ್ನು ತೋರಿಸಲು ಇದೇ ಸರಿಯಾದ ಜಾಗ. ಇಳಿಸಿ ಇಳಿಸಿ. Who is that? ಮಹಾಸ್ವಾಮಿ ಇವರು ಜೋಗ್ತೀರಂತ ಕತೆ ಹೇಳೋ ಮಂದಿ. ಓ ಯು ಮೀನ್ ಸ್ಟೋರಿ ಟೆಲ್ಲರ್. ಗುಡ್ ಗುಡ್. ಇವ್ರು ಇಲ್ಲೇ ಮಾಡ್ತಿದ್ದಾರೆ. ನಮ್ ದೇಶದಲ್ಲಿ ಎಲ್ ನೋಡಿರು ಕೊಲೆ ಸುಲ್ಗೆ ಅತ್ಯಾಚಾರ ಅನಾಚಾರ ನಡ್ಲಿಕ್ಕತ್ತವ. ಆಳೋ ಮಂದಿ ಭ್ರಷ್ಟಾಚಾರದಲ್ಲಿ ಮುಳುಗಿ ನಮ್ ದೇಶನ ನುಂಗ್ಲಿಕ್ಕತ್ತಾರ. ಕಾವಿ ತೊಟ್ಟ ಮಂದಿ ಮೆತ್ತನೆ ಹಾಸಿಗೆ ಮೇಲೆ ಬಿದ್ದು ಹೆಣ್ಣುಗಳ ಜೊತೆ ಬಿದ್ದು ಒದ್ದಾಡಿಕತ್ತಾರ. ಕಾದಿ ಕಾಕಿ ಕಾದಿದ್ದರ್ಪುಕೆ ಮಂದಿ ಎಲ್ಲ ಸೋತು ಸಣ್ಣಗಾಗ್ಲಿಕ್ಕತ್ತಾರ. ಯಾರಾದ್ರೂ ಮಹಾತ್ಮರು ಮತ್ತೆ ಹುಟ್ಟಿ ಬರ್ತಾರಂತ ಕಾಯ್ಲಿಕ್ಕತ್ತೀವಿ. ಅವ್ರೇ ಇವ್ರು, ಇವ್ರೇ ಅವ್ರು. ಏನು ಗೊತ್ತಾಗಲ್ಲ. ಸ್ಟೂಪಿಡ್ ಇಂಡಿಯಾ. ಶಾಂತಿ 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 ಶಾಂತಿ. ಇವರು ಶಾಂತಿ ಪ್ರಿಯರು. ಎಲ್ಲಾದ್ರೂ ಅಶಾಂತಿ ಉಂಟಾದ್ರೆ ಅಲ್ಲಿಂದ ನ್ಯೂಕ್ಲಿಯರ್ ಬಾಂಬ್ ಹಾಕಿ ಎಲ್ಲವನ್ನ ಶಾಂತಿಗೊಳಿಸ್ತಾರೆ. ಶಾಂತಿ 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 ಶಾಂತಿ. ಇವರು ಮಹಾನ್ ಪುರುಷರು. ಇವರು ಮಹಾನ್ ತಪಸ್ವಿಗಳು. ಈಗ ನೋಡಿ ನಮ್ ಗುರುಗಳು ನಮ್ ದೇಶನ ಹ್ಯಾಂಗ್ ಬದಲಾಯಿಸ್ತಾರೆ ಅಂತ. ಇವ್ರೇ ಬದಲಾಯಿಸೋದು ನಮ್ ದೇಶ ಸುಂದರವಾದ ದೇಶ. ಸಹಜೀವನ ಸಹಬಾಳ್ವೆ. ರೈತರೇ ನಮ್ ದೇಶದ ಬೆನ್ನೆಲುಬು. ಹಳ್ಳಿಗಳೇ ಆಧಾರ ಸ್ತಂಭಗಳು. ಅಲ್ಲ ಅಲ್ಲ ಅಲ್ಲ, ಇದೆಲ್ಲ ಸುಂದರತೆ ಅಲ್ಲ. ಈಗ ನೋಡಿ ನಮ್ ಗುರುಗಳು ಎಂತ ಪವಾಡ ಮಾಡ್ತಾರೆ ಅಂತ. ಅಯ್ಯೋ ನಮ್ ಹೊಲ ನಮ್ ಗದ್ದೆ ನಮ್ ರೈತರು ನಮ್ಮ ಆಟ ಪಾಠನೆಲ್ಲ ನಾಶ ಮಾಡ್ಬಿಟ್ರಲ್ಲೋ. ಆಧುನೀಕರಣ, ಜಾಗತೀಕರಣ. ಅಷ್ಟೇ ಅಲ್ಲ, ಅಲ್ಲಿ ನೋಡಿ ಅಯ್ಯೋ ನಮ್ ಕಾಡು ಪ್ರಾಣಿಗಳನ್ನ ನಾಶ ಮಾಡ್ಬೇಡ್ರು. ಅವುಗಳ ಪಾಡಿಗೆ ಅವನ್ ಬಿಟ್ಬಿಡು. ಲಕ 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 ಲಕ. ರಾಡ್ ಸಿಮೆಂಟ್ ಕಾಂಕ್ರೀಟ್ ಅಯ್ಯೋ ನಮ್ ಕಾಡು ಪ್ರಾಣಿಗಳನ್ನೆಲ್ಲ ನಾಶ ಮಾಡ್ಬಿಟ್ರಲ್ಲೋ ಚಂಡಾದ್ರ. ಜನ ಚೇಂಜ್ ಕೇಳ್ತಾರೆ. ಜನ ಚೇಂಜ್ ಕೇಳಿದ್ರೆ ನಾಕಾಣಿನೋ ಎಂಟಾಣಿನೋ ಬಿಸಾಕ್ತಿವಿ. ನೀನ್ ಮುಚ್ಕೊಂಡು ಹೋಗಯ್ಯ. ಇದೇನಾ ನಿಮ್ಮ ಸಂಸ್ಕೃತಿ? ಸಾರಿ ಗಾಮ ತಾತೈ ತಕ್ಕತ್ತೈ. ಈಗ ನೋಡಿ ನಮ್ಮ ಸಂಸ್ಕೃತಿ. ಒಬ್ಬನ್ ಗಂಗಂ ಸ್ಟೈಲ್ ಟೆನ್ ಟೆನ್. ಅಯ್ಯೋ ಇವನೇನು ಏನೇನೋ ತೋರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾವನೆ. ಇವನ್ ಏನೇನೋ ತೋರಿಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರೆ ಏನೇನೋ ತೋರಿಸ್ತಾ ಅನ್ಬಾರ್ದು. ಅದಕ್ಕೆಲ್ಲ ನಾವು ವಾವ್ ವಾವ್ ಗ್ರೇಟ್ ಗ್ರೇಟ್ ಅನ್ಬೇಕು. ಇಲ್ಲಾಂದ್ರೆ ಜನಗಳು ನಮ್ಮನ್ನ ತಡ್ಕೊಂಡೆ ಹೊರಡ್ತಾರೆ. ವಾವ್ ವಾವ್ ಗ್ರೇಟ್ ಗ್ರೇಟ್. ಎಂತ ಸಂಸ್ಕೃತಿ, ಅದ್ಭುತ ಸಂಸ್ಕೃತಿ. ಚೇಂಜ್ ಮಾಡೋ ಶಿಷ್ಯಂದ್ರ. ಇದನ್ನೇ ನಾವು ಜಗದೀಕರಣ ಅನ್ನೋದು ಅಲ್ವೇನೋ ಶಿಷ್ಯಂದ್ರ? ಹೌದು ಸ್ವಾಮಿ, ಹೌದು ಸ್ವಾಮಿ. ಇನ್ಮೇಲೆ ನಾನು ಹೇಳಿದ್ದೆ ಆಗ್ಬೇಕು. ಇನ್ಮೇಲೆ ನಾನು ಹೇಳಿದ್ದೆ ಮಾಡ್ಬೇಕು. ಇನ್ಮೇಲೆ ನಾನು ಹೇಳಿದ್ದೆ ತಿನ್ಬೇಕು. ಇವನೇನ್ ಹೇಳೋದು? ನಾವೇನ್ ಮಾಡ್ಬೇಕು ಏನ್ ತಿನ್ಬೇಕು ಅಂತ ನಮಗೆ ಚೆನ್ನಾಗ್ ಗೊತ್ತೈತೆ. ನಾನು ರಾಗಿ ಮುದ್ದೆ ರೋಟಿ ಚಪಾತಿ ಇನ್ಮೇಲೆ ಏನು ಇರಲ್ಲ. ಅಂದ್ರೆ ಫಾರಿನ್ ಇಂದ ಫ್ಲೈಟ್ ಅಲ್ಲಿ ಬರುತ್ತೆ. ತಪ್ಪಕ್ಕಂದ್ರೆ ಅಯ್ಯೋ ಯಾರಪ್ಪ ನೀನು? ನಿನ್ನೆಲ್ಲೋ ನೋಡ್ದಂಗೈತಲ್ಲ. ಅಮ್ಮ ಜಾಗತಿಯಾರ
ನಿಮಗೂ ನನ್ನ ಗುರುತು ಸಿಗದಾಯಿತೆ. ಅಯ್ಯೋ, ನೀನು ನಮ್ಮ ದೇಶಕ್ಕೆ ಅನ್ನ ನೀಡೋ ರೈತನಲ್ಲವೇ? ಏನಪ್ಪ ನಿನ್ನ ಈ ಅವಸ್ಥೆ? ಏನಪ್ಪ ನಿನ್ ಮೈ ಮೇಲಿನ ಗಾಯ? ಇದೆಲ್ಲ ಆಧುನೀಕರಣದ ಹೆಸರಿನಲ್ಲಿ ನನ್ನ ಮೈ ಮೇಲಾದ ಗಾಯ, ನಮ್ಮ ಗಾಯ. ಲಕ್ಷಾಂತರ ಕೆರೆ ಕಟ್ಟೆನ ನಾಶ ಮಾಡಿದ್ರು, ಬಲವಂತ ಭೂಮಿನ ಕಿತ್ಕೊಂಡ್ರು, ನಾಶ ಮಾಡಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಬತ್ತೋಯ್ತು. ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಬಂದ್ರೆ ಅದು ಬೆಳೆ ಇಲ್ಲ. ಕೇಳಕ್ಕೆ ಹೋದ್ರೆ ಆಸ್ಪತ್ರೆಗಳ ಮಳೆ ಸುರಿಸಿದ್ರು. ನಮ್ ರೈತರ ಶ್ರಮ ಮಣ್ಣಾಗೋಯ್ತು. ಕುಡಿಯೋ ನೀರ್ನಾಗೆ ವಿಷ ಬೆರೆಸಿ ಬಾಟಲ ಮಾರಕ್ ಶುರು ಮಾಡಿದ್ರು. ನಮ್ ಎಳ್ನೀರು ಮಧ್ಯಾಹ್ನ ಮೂಲೆಗೂ ಮಾಡಿದ್ರು. ವಿಶ್ವವ್ಯಾಪಿ ವಿಷ ಬೀಜ ಬಿತ್ತದ್ರು, ವಿಷ ಬೀಜ ಬಿತ್ತದ್ರು. ಇದಕ್ಕೆಲ್ಲ ಕಾರಣ ಏನು ಏನು ಏನು? ಮುಚ್ಚು ಬಾಯ್, ಕತ್ತೆ ಮಾಡುವ ರಾಸ್ಕಲ್. ಹೆಚ್ಚಿಗೆ ಮಾತಾಡಿದ್ರೆ ತೊಳೆದಾಕ್ಬಿಡ್ತೀನಿ. ಇಷ್ಟೊತ್ತು ಕತೆ ಕೇಳಿದಂತ ಹೃದಯವಂತ ಪ್ರೇಕ್ಷಕರೇ, ಇನ್ ಮುಂದೆ ಈ ರೈತನ್ನ ಕಾಪಾಡೋ ಜವಾಬ್ದಾರಿ ನಿಮ್ಮದು. ನಾವಿನ್ನು ಕತೆ ಹೇಳಲು ಮುಂದಿನ ಊರಿಗೆ ಹೋಗ್ತೇವೆ. ನಾವಿನ್ನು ಬರ್ತೇವೆ. ಹೊಟ್ಟೆ ಬಂದೆ ಎಲ್ಲ ಪಾರಾಗಿ